ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಯೂನಿಕ್ ಡಿಸೈನ್ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಿರೋದು ಸ್ಯಾರಿ ಪಲ್ಲು ಬಂದುಬಿಟ್ಟು ಆರ್ಗ್ಯಾನ್ಸಾ ಟೈಪ್ ಇದೆ. ಆ್ಯಂಡ್ ಸ್ಯಾರಿ ಪೋರ್ಷನ್ ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಬಾರ್ಡರ್ ಇದೆ. ಆ್ಯಂಡ್ ಇದಕ್ಕೆ ಫಸ್ಟ್ ಸ್ಟೆಪ್ನ ಪಿಂಕಲ್ಲೇ ಚೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಪಲ್ಲು ಪೋರ್ಷನ್ ಬಂದುಬಿಟ್ಟು ಸಾಫ್ಟ್ ಆರ್ಗ್ಯಾನ್ಸಾ ಇದೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಸ್ಯಾರಿ ನೋಡ್ತಿರೋದು. ಆ್ಯಂಡ್ ಇದಕ್ಕೆ 7 ಸ್ಟಾರ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. 7 ಸ್ಟಾರ್ಸ್ ಥ್ರೆಡ್ಗೆ ಎಂಡಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ಇದಕ್ಕೆ 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀವಿ. ಸ್ಟಾರ್ಟಿಂಗಲ್ಲಿ ಈ ಥರ ನಾಟ್ ಹಾಕಿರೋ ಥ್ರೆಡ್ನ ಸ್ಯಾರಿಯಿಂದ ಹೋಗಿ ಮೇಲೆ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ ಈ ಥರ. ಇದಾದಮೇಲೆ ಎಕ್ಸಾಕ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ನೀವು ಆದಷ್ಟು ಎಲ್ಲ ಡಿಸೈನ್ಗೂ ಸ್ಟಾರ್ಟಿಂಗಲ್ಲಿ 2 ಟೈಮ್ ಸಿಂಗಲ್ ಕ್ರೋಶ ಮಾಡೋದ್ರಿಂದ ಅದರದ್ದು ನೆಕ್ಸ್ಟ್ ಸ್ಟೆಪ್ ಬಂದರೆ ಆ ಮಿಡಲಲ್ಲಿ ಥ್ರೆಡ್ನ ತೊಗೊಳಕ್ಕೆ ಈಸಿ ಆಗುತ್ತೆ. ಇದಾದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಸ್ವಲ್ಪ 1 or 2 ಚೈನ್ ಗ್ಯಾಪ್ ಬಿಟ್ಬಿಟ್ಟು ಡಬಲ್ ಕ್ರೋಶನ ಮಾಡಿ, ಡಬಲ್ ಕ್ರೋಶಗೆ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇಲ್ಲಿಂದ 1 ಚೈನ್, ದೆನ್ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಅಂದರೆ ಸ್ವಲ್ಪ ಸ್ಪೇಸ್ ಅಂದರೆ 1 ಚೈನ್ ಸ್ಪೇಸ್ ಏನಿದೆ ಅಷ್ಟನ್ನ ಬಿಟ್ಬಿಟ್ಟು ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ನಾನು ಈಗ ಮಾಡ್ತಿರೋ ಡಿಸೈನ್ಗೆ ಬೇಸ್ ಲೈನ್ ಬಂದುಬಿಟ್ಟು ಫಸ್ಟು ಡಬಲ್ ಕ್ರೋಶ 2 ಟೈಮ್ಸ್ ಹಾಕ್ಕೊಳ್ಳಿ. ಡಬಲ್ ಕ್ರೋಶ 2 ಟೈಮ್ ಆದಮೇಲೆ 1 ಚೈನ್ ಗ್ಯಾಪ್, ಅಗೈನ್ ಡಬಲ್ ಕ್ರೋಶ 2 ಟೈಮ್ಸ್. ಇದೇ ಡಿಸೈನ್ನೇ ಎಂಟೈರ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ತುಂಬ ಸಿಂಪಲ್ ಇದೆ, ಈವನ್ ಬಿಗಿನರ್ಸ್ ಕೂಡ ಮಾಡ್ಬೋದು. ಟ್ಯಾಸಲ್ ಹಾಕೋಕ್ಕೆ ಇಂಟ್ರೆಸ್ಟ್ ಇದೆ, ಕ್ರೋಶ ವರ್ಕ್ ಬರಲ್ಲ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಬಿಕಾಸ್ ಸೇಮ್ ಸ್ಟೆಪ್ನೇ 3 ಸ್ಟೆಪ್ ಕೂಡ ಫಾಲೋ ಮಾಡ್ತೀವಿ. ಮೀನ್ಸ್ ಫಸ್ಟ್ ಸ್ಟೆಪ್ ಏನಾಗ್ತೀವೋ ನೆಕ್ಸ್ಟ್ ಸ್ಟೆಪ್ ಸೇಮ್ ಅದೇ ಡಿಸೈನ್, ಬಟ್ ಥ್ರೆಡ್ ಕಲರ್ನ ಚೇಂಜ್ ಮಾಡ್ತೀವಿ ಅಷ್ಟೇ. ಥರ್ಡ್ ಸ್ಟೆಪ್ ಕೂಡ ಸೆಕೆಂಡ್ ಸ್ಟೆಪ್ ಏನಾಗ್ತೀವಿ ಅದೇ ಡಿಸೈನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಷ್ಟೇ. ತುಂಬ ಈಸಿನೇ ಇದೆ, ಬೇಗ ಆಗ್ಬೋದು. ಆ್ಯಂಡ್ ತುಂಬ ಟೈಮ್ ಕೂಡ ವೇಸ್ಟ್ ಆಗಲ್ಲ, ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಈ ಡಿಸೈನ್ಗೆ ನೀವು 400 550ವರೆಗೂ ಚಾರ್ಜ್ ಮಾಡ್ಬೋದು. ವರ್ಕ್ ತುಂಬ ಟೈಮ್ ತೊಗೊಳುತ್ತೆ, ನೋಡ್ಕೊಂಡು ಚಾರ್ಜ್ ಮಾಡಿ. ಬೇಸ್ಡ್ ಆನ್ ದ ಪ್ಲೇಸ್ ಆ್ಯಂಡ್ ಪೀಪಲ್ಸ್ ನೀವು ಚಾರ್ಜ್ನ ಮಾಡ್ಬೋದು. ಈ ಥರ ಡಬಲ್ ಕ್ರೋಶನ ಮಾಡಿ 2 ಟೈಮ್ಸು. ಡಬಲ್ ಕ್ರೋಶ ಆದಮೇಲೆ 1 ಚೈನ್ನ ಹಾಕ್ಕೊಳ್ಳಿ. 1 ಚೈನ್ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಹೋಗಿ ಅಲ್ಲಿಂದ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಅಗೇನ್ ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶನ ಮಾಡ್ತೀವಿ. ಟೋಟಲ್ 2 ಡಬಲ್ ಕ್ರೋಶಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇದಾದಮೇಲೆ 1 ಚೈನ್ ಗ್ಯಾಪ್, ದೆನ್ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಡಬಲ್ ಕ್ರೋಶನ ಮಾಡಿ, 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶನ ಮಾಡ್ತೀವಿ. ಈ ಥರ ಇದು ತುಂಬ ಈಸಿನೇ ಇದೆ, ಬಟ್ ಬಿಗಿನರ್ಸ್ ಕೂಡ ಹೆಲ್ಪ್ ಆಗಲಿ ಅಂದ್ಬಿಟ್ಟು ವಿಡಿಯೋನ ಸ್ಲೋ ಆಗಿ ತೋರಿಸ್ತಿದ್ದೀನಿ. 1 ಚೈನ್ನ ಹಾಕ್ಕೊಳ್ಳಿ, ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಅಗೇನ್ ನೀಡಲ್ ಮೇಲೆ ಒಂದು ಥ್ರೆಡ್ನ ತಗೊಳ್ಳಿ, ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತಗೊಂಡು ಬನ್ನಿ. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ ಡಬಲ್ ಕ್ರೋಶ ಆದಮೇಲೆ 1 ಚೈನ್ ಗ್ಯಾಪ್, ದೆನ್ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೆಲ್ಲಿ ಬರುತ್ತೆ ಅಲ್ಲಿಂದ ಮತ್ತೆ ಡಬಲ್ ಕ್ರೋಶನ ಮಾಡಬೇಕು. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಅದಾದಮೇಲೆ ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶನ ಮಾಡ್ತೀವಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶ ಆದಮೇಲೆ 1 ಚೈನ್ ಗ್ಯಾಪ್, ದೆನ್ ಸ್ಟಾರ್ಟ್ ವಿತ್ ದಿ 2 ಡಬಲ್ ಕ್ರೋಶ. 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು. 2
2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ ಇದೇ ಥರ ಥ್ರೂಔಟ್ ದ ಸ್ಯಾರಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಆ್ಯಂಡ್ ಎಂಡಲ್ಲಿ ಕೂಡ ವೀಡಿಯೋ ಮಾಡಿ, ಎಂಡ್ ಮಾಡೋದು ಗೊತ್ತಾಗ್ತಿಲ್ಲ ಅಂತಿದ್ರಿ ಅವ್ರಿಗೋಸ್ಕರ ಎಂಡಲ್ಲಿ ಕೂಡ ವೀಡಿಯೋ ಮಾಡ್ತೀನಿ. ಸೇಮ್ ಡಬಲ್ ಕ್ರೋಶನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಬಟ್ ಸ್ಮಾಲ್ ಚೇಂಜ್ ಏನಂದರೆ ಅಂದರೆ ಡಿಸೈನ್ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾಸ್ಟ್ ಪೋರ್ಷನ್ ಹೇಗೆ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು. ಸೇಮ್ ಒಂದು ಚೈನ್ ಹಾಕಿ 2 ಟೈಮ್ಸ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 ಟೈಮ್ಸ್ ಡಬಲ್ ಕ್ರೋಶ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಎಕ್ಸಾಕ್ಟ್ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಅಗೈನ್ 1 ಚೈನ್, ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ ನಾನು 1 ಚೈನ್ ಸ್ಪೇಸ್ ಕೊಟ್ಟಿಲ್ಲ, ಇನ್ನೊಂದು ಡಬಲ್ ಕ್ರೋಶನ ಮಾಡಿ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಪೇಸ್ ಇದ್ದರೆ 1 ಚೈನ್ ಕೊಟ್ಬಿಟ್ಟು ಅಗೇನ್ 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿ. ಎಕ್ಸ್ಟ್ರಾ ಥ್ರೆಡ್ನ ಈ ಥರ ಟ್ರಿಮ್ ಮಾಡಿ ಥ್ರೆಡ್ನ ಮೇಲೆ ಮಾಡಿ ಇದನ್ನು ಟೈಟಾಗಿ ಟೈ ಮಾಡ್ಕೊಬೇಕು. ಈ ಥರ ಟೈ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಟೈ ಮಾಡ್ಕೊಳ್ಳಿ. ಮೀನ್ಸ್ ಸಿಲ್ಕ್ ಥ್ರೆಡ್ ಓಪನ್ ಆಗ್ತಿರೋ ಥರ. ಬಿಕಾಸ್ ಸಿಲ್ಕ್ ಥ್ರೆಡ್ ಅಂದರೆ ಒಂದು ಸ್ವಲ್ಪ ಓಪನ್ ಆದರೆ ಫುಲ್ ಎಂಟೈರ್ ಡಿಸೈನ್ ಹೊರ್ಟೋಗ್ಬಿಡುತ್ತೆ. ಸೊ ದಟ್ ನೋಡಿಕೊಂಡು ಟೈ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಬಂದಿದೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಸ್ಯಾರಿ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ನಾನು. ಸೇಮ್ 7 ಸ್ಟ್ರಾಂಡ್ಸ್ ಥ್ರೆಡ್ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಬ್ಯಾಲೆನ್ಸ್ ಮಾಡ್ಕೊತ ಈ ಸೆಕೆಂಡ್ ಸ್ಟೆಪ್ ಥ್ರೆಡ್ನ ಟೈ ಮಾಡೋಕ್ಕೆ ಹೋಗಬೇಡಿ. ಮೀನ್ಸ್ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕೋಬೇಡಿ. ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ 2 ಟೈಮ್ಸು, ಆ ಮಿಡಲ್ ಗ್ಯಾಪಲ್ಲಿ ಹೋಗಿ ಈ ಥ್ರೆಡ್ನ ತೊಗೊಂಡು ಬಂದು 1 2 to 3 ಟೈಮ್ಸ್ ಟೈ ಮಾಡ್ಕೊಳ್ಳಿ ಸಾಕು. 2 to 3 ಟೈಮ್ಸ್ ಈ ಥರ ಟೈ ಮಾಡ್ಕೊಳ್ಳಿ. ಟೈ ಮಾಡ್ಕೊಂಡಿದ್ದ ಆದಮೇಲೆ ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಗ್ಯಾಪ್ ಇತ್ತು ಅಲ್ವಾ, ಫಸ್ಟಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ವಲ್ಲ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಅಗೈನ್ ಅದೇ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇಲ್ಲಿಂದ 1 ಚೈನ್ ಗ್ಯಾಪ್, ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟು 1 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ದೆನ್ 1 ಚೈನ್ ಗ್ಯಾಪ್, ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ನೆಕ್ಸ್ಟು 1 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಸೇಮ್ ಅದೇ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 1 ಚೈನ್, ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 1 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು. 1 ಚೈನ್ ಇರೋ ಪ್ಲೇಸಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 1 ಚೈನ್ ಇರೋ ಸ್ಪೇಸ್ ಏನಿದೆ ಅಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. 2 ಟೈಮ್ಸ್ ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಅಗೇನ್ 1 ಚೈನ್ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 1 ಚೈನ್ ಗ್ಯಾಪ್ ಇದೆ ಅಲ್ವಾ ಫಸ್ಟ್ ಸ್ಟೆಪ್ದು, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಇದನ್ನೇ ಟೋಟಲ್ 2 ಟೈಮ್ಸ್ 1 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಆ್ಯಂಡ್ ಮೇಯ್ನ್ ಸೆಕೆಂಡ್ ಸ್ಟೆಪ್ಪು
ಏನಂದರೆ ಅದು ಟ್ರಿಕ್ ಏನಂದರೆ ಒಂದು ಚೈನ್ ಇರೋ ಸ್ಪೇಸಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ತೀವಿ. ಟೂ ಟೈಮ್ಸ್ ಡಬಲ್ ಕ್ರೋಶ ಇದೆಯಲ್ಲ ಆ ಪ್ಲೇಸಲ್ಲಿ ಒಂದು ಚೈನ್ನ ಹಾಕ್ತೀವಿ. ಆಪೋಸಿಟ್ ಇಲ್ಲಿ ಏನು ಮಾಡಿದ್ವಿ ಅದಕ್ಕೆ ಆಪೋಸಿಟ್ ಮೇಲ್ಗಡೆ ಮಾಡ್ತಾ ಹೋಗ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ ಅಲ್ವಾ, ಫಸ್ಟ್ ಸ್ಟೆಪ್ಪಲ್ಲಿ 2 ಡಬಲ್ ಕ್ರೋಶ ಹಾಕಿದ್ವಿ ಅಲ್ವಾ, ಆ ಪ್ಲೇಸಲ್ಲಿ ಒಂದು ಚೈನ್ ಹಾಕ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಚೈನ್ ಆಗಿರೋ ಪ್ಲೇಸಲ್ಲಿ 2 ಡಬಲ್ ಕ್ರೋಶನ ಮೇಲ್ಗಡೆ ಸ್ಟೆಪ್ಪಲ್ಲಿ ಮಾಡ್ತೀವಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಚೈನ್ ಇರೋ ಪ್ಲೇಸಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶ ಮಾಡಬೇಕು. 2 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್, ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಡಬಲ್ ಕ್ರೋಶನ ಮಾಡಬೇಕು. ಅಗೇನ್ ಅದೇ ಸ್ಪೇಸಲ್ಲಿ ಇನ್ನೊಂದು ಟೈಮ್ ಡಬಲ್ ಕ್ರೋಶನ ಮಾಡಬೇಕು. ಯಾರಿಗೆಲ್ಲ ಟ್ಯಾಸಲೆಲ್ಲ ಇಷ್ಟ ಆಗಲ್ಲ, ಜಸ್ಟ್ ಕ್ರೋಶ ವರ್ಕ್ ಮಾತ್ರ ಇಷ್ಟ, ಅವರು ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಒಂದು ಚೈನ್, ದೆನ್ ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಸೇಮ್ ಇದೇ ಥರ ಥ್ರೂಔಟ್ ದ ಸ್ಯಾರಿ ಸ್ಟೆಪ್ 2ನ ಕಂಟಿನ್ಯೂ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು ಚೈನ್ ಸ್ಪೇಸಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಹಾಕೋಬೇಕು. 2 ಟೈಮ್ಸ್ ಡಬಲ್ ಕ್ರೋಶ ಇರೋ ಪ್ಲೇಸಲ್ಲಿ ಒಂದು ಚೈನ್ನ ಹಾಕೋಬೇಕು. ಇವಾಗ ಒಂದು ಚೈನ್, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಎಂಟೈರ್ ಸ್ಯಾರಿಗೆ. ಆ್ಯಂಡ್ ಸ್ಟೆಪ್ 3, ಫಸ್ಟ್ ಸ್ಟೆಪ್ಪಲ್ಲಿ ಏನು ಯೂಸ್ ಮಾಡಿದ್ದೆ ಅಲ್ವಾ ಪಿಂಕ್ ಥ್ರೆಡ್, ಆ ಥ್ರೆಡ್ನ ಸ್ಟೆಪ್ 3ಗೆ ಯೂಸ್ ಮಾಡ್ತಿದ್ದೀನಿ. 7 ಸ್ಟರ್ನ್ಸ್ ಥ್ರೆಡ್. ಇಲ್ಲಿ ಸ್ಟೆಪ್ 2ಅಲ್ಲಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಇರೋ ಪ್ಲೇಸಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಸೇಮ್ ಸ್ಟೆಪ್ 3ಲಿ ಅದೇ ಥರ ಮಾಡಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶ ಇರೋ ಪ್ಲೇಸಲ್ಲಿ ಲಾಕ್ ಮಾಡಿ ಅದೇ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು. ನಾಟ್ ಹಾಕ್ಕೊಂಡು ನಾಟ್ ಹಾಕಿರೋ ಪ್ಲೇಸಲ್ಲಿನೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇದಾದಮೇಲೆ ಸೇಮ್ ಸ್ಟೆಪ್ 3 ಪ್ರೊಸೀಜರು ತುಂಬ ಸಿಂಪಲ್. ಫಸ್ಟ್ ಸ್ಟೆಪ್ 2ಅಲ್ಲಿ ಏನು ಮಾಡಿದ್ರಿ ಅಲ್ವಾ ಅದೇ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ, ಬಟ್ ಥ್ರೆಡ್ ಕಲರ್ನ ಚೇಂಜ್ ಮಾಡಿದ್ದೀವಿ ಅಷ್ಟೇ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ದೆನ್ ಒಂದು ಚೈನ್ನ ಹಾಕ್ಕೊಳ್ಳಿ. ದೆನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಹಾಗೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಒಂದು ಚೈನ್, ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಫಸ್ಟ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಚೈನ್ ಆದಮೇಲೆ ಒಂದು ಚೈನ್ ಇರೋ ಸ್ಪೇಸಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಇದೇ ಥರ ನೀವು ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿ. ಇದಾದಮೇಲೆ ಒಂದು ಚೈನ್ ಹಾಕಿ ಹಾಗೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆ ಅಲ್ವಾ, ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ಚೈನ್, ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಎಂಟೈರ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಚೈನ್
ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಏನು ಫಾಲೋ ಮಾಡಿದ್ವಿ ಅಲ್ವಾ ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಪ್ರೊಸೀಜರ್. 1 ಚೈನ್ ಇರೋ ಸ್ಪೇಸಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶ ಮಾಡ್ತೀವಿ. 2 ಚೈನ್ ಇರೋ ಸ್ಪೇಸ್ ಟೂ ಟೈಮ್ಸ್ ಡಬಲ್ ಕ್ರೋಶ ಇರೋ ಪ್ಲೇಸಲ್ಲಿ 1 ಚೈನ್ನ ಹಾಕ್ತೀವಿ ಅಷ್ಟೇ. ತುಂಬ ಸಿಂಪಲ್, ಬಟ್ ಆಲ್ಟರ್ನೇಟಿವ್ ಆಗಿ ಕಾಣಿಸುತ್ತೆ, ಒಂಥರ ಬ್ರಿಕ್ ಥರ ಕಾಣಿಸುತ್ತೆ ಇದು. ಇಟ್ಸ್ ಲುಕ್ ಲೈಕ್ ಬ್ರಿಕ್ ಆ್ಯಂಡ್ ಡಿಸೈನ್ ತುಂಬ ಎಲಿಗೆಂಟಾಗಿ ಬರುತ್ತೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು ಚೈನ್ನ ಹಾಕಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 1 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸ್ಟೆಪ್ 4 ಹಾಕಿದ್ಮೇಲೆ ಅಂದರೆ ಮೀನ್ಸ್ ನಿಮಗೆ ಟ್ಯಾಸಲ್ ಬೇಕಂದರೆ ಇಲ್ಲಿ ಟ್ಯಾಸಲ್ ಸ್ಪೇಸ್ ಕೂಡ ಕೊಡ್ಕೊಬೋದು. ಒಂದು 3 ಚೈನ್ ಹಾಕಿ ನೆಕ್ಸ್ಟ್ ಸ್ಪೇಸಲ್ಲಿ ಡಬಲ್ ಕ್ರೋಶ ಮಾಡ್ಬೋದು. ಸೊ ದಟ್ ಆ ಪ್ಲೇಸಲ್ಲಿ ನೀವು ಟ್ಯಾಸಲ್ನ ಆ್ಯಡ್ ಮಾಡ್ಕೊಬೋದು. ಬಟ್ ನಿಮ್ಗೆ ಟ್ಯಾಸಲ್ ಏನು ಬೇಡ ಅಂದರೆ ಇಷ್ಟೇ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಹೋಗ್ತೀವಿ. ನೀಡಲ್ ತೊಗೊಂಡು ಡೈರೆಕ್ಟ್ ಸ್ಯಾರಿಗೆ ಸ್ಟಿಚ್ ಅಂದರೆ ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಆ ಪ್ಲೇಸ್ಗೆ ಸ್ಟಿಚ್ ಮಾಡ್ತಾ ಹೋಗ್ತೀವಿ. ತುಂಬಾ ಸಿಂಪಲ್ ಇದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ನೀವು ಟ್ರೈ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಟ್ರೈ ಮಾಡಿರೋ ಫೋಟೋಸ್ನ ಹಾಕಿ, ನಂಗೆ ತುಂಬ ಖುಷಿ ಆಗುತ್ತೆ ನೋಡಿದ್ರೆ ನೀವು ಟ್ರೈ ಮಾಡಿದ್ದೀರಾ ಅಂತ. ಇದೇ ಥರ ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ಸ್ಟೆಪ್ 3 ಕಂಪ್ಲೀಟ್ ಆದಾಗ ಈ ಥರ ಕಾಣಿಸುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಎಂಡ್ ಹೇಗೆ ಮಾಡೋದು ಅಂತಲೂ ತೋರಿಸ್ತಿದ್ದೀನಿ. 1 ಚೈನ್ನ ಹಾಕಿ ದೆನ್ ಡಬಲ್ ಕ್ರೋಶನ ಮಾಡಬೇಕು. 1 ಚೈನ್ ಇರೋ ಸ್ಪೇಸಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ. ಎಂಡ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತಿದ್ರಿ ತುಂಬ ಜನ, ಸೊ ದಟ್ ಸ್ಟಾರ್ಟಿಂಗ್ ಪ್ಲಸ್ ಎಂಡಿಂಗ್ನೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ನೋಡಿಕೊಂಡು ಈಸಿಯಾಗಿ ಮಾಡಿ. 1 ಚೈನ್ನ ಹಾಕಿ ಅದಾದಮೇಲೆ ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ. 2 ಟೈಮ್ಸ್ ಡಬಲ್ ಕ್ರೋಶ. ಟೈಮ್ಸ್ ಇದೇ ಥರ ಡಬಲ್ ಕ್ರೋಶನ ಮಾಡಿ. ಇದಾದಮೇಲೆ 1 ಚೈನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 1 ಚೈನ್ ಸ್ಪೇಸಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಆ್ಯಂಡ್ ಈ ಥ್ರೆಡ್ ಇದೆ ಅಲ್ವಾ, ನೀವು ಒಂದೊಂದು ಸ್ಟೆಪ್ ಕಂಪ್ಲೀಟ್ ಆದಾಗಲೂ ಕೂಡ ಟ್ರಿಮ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡ್ಬೋದು. ಆರೆಲ್ಸ್ ನೀವು ಲಾಸ್ಟಲ್ಲಿ ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ಕೂಡ ಮಾಡ್ಬೋದು. ಇದೇ ಥರ 2 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ. ಆ್ಯಂಡ್ ಎಂಡಲ್ಲಿ 1 ಚೈನ್ನ ಹಾಕಿ, ಎಂಡಲ್ಲಿ ಸ್ಪೇಸ್ ಇದೆ ಅಲ್ವಾ, 1 ಚೈನ್ ಹಾಕಿ ಸ್ಪೇಸ್ ಬಿಟ್ಟಿದ್ದೀನಿ ಅಲ್ಲ, ಆ ಸ್ಪೇಸಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶ ಮಾಡಿ. 2 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 1 ಟೈಮ್ ಡಬಲ್ ಕ್ರೋಶನ ಮಾಡಿ ಈ ಸ್ಟೆಪ್ನ ಎಂಡ್ ಮಾಡ್ತಿದ್ದೀನಿ. 1 ಚೈನ್ನ ಹಾಕ್ಕೊಳ್ಳಿ. 1 ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ, ಮಾಡಿಕೊಂಡು ಥ್ರೆಡ್ನ ಚೈನ್ ಒಳಗಿಂದ ಈ ಥರ ಎಳ್ಕೊಂಡು ಒಂದು ನಾಟ್ನ ಹಾಕ್ಕೊಳ್ಳಿ. ಟೈಟಾಗಿ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಟೈಟಾಗಿ ಒಂದು ನಾಟ್ನ ಹಾಕ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗಿ. ಆ್ಯಂಡ್ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡೋದು ಮಾತ್ರ ಮರಿಬೇಡಿ, 2 ಸೈಡು ಅಷ್ಟೇ. ಆ್ಯಂಡ್ ಈ ಡಿಸೈನ್ ತುಂಬ ಎಲಿಗೆಂಟಾಗಿ ಕಾಣಿಸ್ತಿದೆ ಸ್ಟೆಪ್ 3 ಕಂಪ್ಲೀಟ್ ಆದಮೇಲೆ. ಆ್ಯಂಡ್ ಸ್ಟೆಪ್ 4ನ ಮಾಡೋದಕ್ಕೆ 2 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ ನೀಡಲ್ಗೆ, ಸ್ಮಾಲ್ ನೀಡಲ್ಗೆ. ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶ ಇದೆ ಅಲ್ವಾ, ಆ ಮೇಲ್ಗಡೆಯಿಂದ ಈ ಥ್ರೆಡ್ನ ತೊಗೊತಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ 4 mm ಬೀಡ್, 4 mm ಬೀಡ್ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡ್, ಆದಮೇಲೆ ಅಗೇನ್ 4 mm ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ಗೆ 2 ಡೌನ್ ನೀಡಲ್ನ ಹಾಕಿ ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಮಾಡಿದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಸ್ಟ್ ಬೀಡ್ ಇದೆ ಅಲ್ವಾ, ಆ ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ತಗೊಳ್ಳಿ. ಇದೇ ಥರ ನೀವು ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಥರ ಸ್ಟಾರ್ಟಿಂಗಲ್ಲಿ ಈ ಥರ ಆದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ
ಜಸ್ಟ್ ಕ್ರಿಸ್ಟಲ್ ಬೀಡನ್ನ ಫಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಬೀಡ್ ಆದಮೇಲೆ 4 ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅಂದರೆ ಮೇಲ್ಗಡೆ ಚೈನ್ ಗ್ಯಾಪ್ ಇದೆ ಅಲ್ವಾ, ಟುವರ್ಸ್ ಟು ಡೌನ್ ಆ ನೀಡಲ್ನ ಪಾಸ್ ಮಾಡಿ ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ದೆನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಸ್ಟ್ 4 ಬೀಡ್ ಇದೆ ಅಲ್ವಾ, 4 ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ತೊಗೊಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ, ಕ್ರಿಸ್ಟಲ್ ಬೀಡ್ ಆದಮೇಲೆ ಅದ್ರ ಮೇಲೆ 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ ಇದೆ ಅಲ್ವಾ, ನೆಕ್ಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಟುವರ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡಿ ಸ್ಟಿಚ್ ಮಾಡಿ. ದೆನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಮಾಲ್ ಬೀಡ್ ಇದೆ ಅಲ್ವಾ, ಸ್ಮಾಲ್ ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೀನ್ಸ್ ಥ್ರೆಡ್ ಅಲ್ಲ ನೀಡಲ್ನ ಮೇಲೆ ತಗೊಳ್ಳಿ. ಮೇಲೆ ತಗೊಂಡು ಸೇಮ್ ನೆಕ್ಸ್ಟು ಅದೇ ಪ್ರೊಸೀಜರ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಲೈಕ್ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ ಆ್ಯಂಡ್ 4 ಬೀಡ್. ಫಸ್ಟು ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸ್ಟೆಪ್ ಆಪ್ಷನಲ್, ನಿಮಗೆ ಬೇಕಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೂಡ. ಆ್ಯಂಡ್ ಕೆಲವೊಬ್ಬರು ಜಸ್ಟ್ ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ ಈ ಸ್ಟೆಪ್ಪಲ್ಲಿ, ನೀವು ಆ ಥರನೂ ಮಾಡ್ಬೋದು. ಬಟ್ ನನ್ನ ಫಾಲೋವರ್ ಇದೇ ಥರ ಬೇಕು ಅಂತ ಟ್ಯುಟೋರಿಯಲ್ ಕೇಳಿದರು, ಸೊ ದಟ್ ಈ ಥರ ಮಾಡ್ತಿದ್ದೀನಿ. ಟುವರ್ಸ್ ಟು ಡೌನ್ ಮೇಲ್ಗಡೆ ಡಬಲ್ ಕ್ರೋಶ ಚೈನ್ ಗ್ಯಾಪಲ್ಲಿ ನೀಡಲ್ನ ಪಾಸ್ ಮಾಡಿ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿದ್ದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 4 ಬೀಡ್ ಇದೆ ಅಲ್ವಾ, ಆ ಬೀಡ್ ಒಳಗಡೆಯಿಂದ ನೀಡಲ್ನ ಮೇಲೆ ತಗೋತೀನಿ. 4 ಬೀಡ್ ಮೇಲ್ಗಡೆಯಿಂದ ಒಳಗಿಂದ ಮೇಲೆ ಬೀಡ್ನ ಥ್ರೆಡ್ನ ತೊಗೊತೀನಿ. ದೆನ್ ಅಗೈನ್ ಸೇಮ್ ಪ್ರೊಸೀಜರ್, ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಒಂದು 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಸ್ಟಿಚ್ ಮಾಡಿ, ಟುವರ್ಸ್ ಟು ಡೌನ್ ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 4 ಬೀಡ್ ಇದೆ ಅಲ್ವಾ, 4 ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ತಗೊಳ್ಳಿ. 4 ಬೀಡ್ ಒಳಗಿಂದ ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗಿ. ಕ್ರಿಸ್ಟಲ್ ಬೀಡ್ ಆದಮೇಲೆ 4 ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಬಲ್ ಕ್ರೋಶ ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಹೋಗಿ ಟುವರ್ಸ್ ಟು ಡೌನ್ ಸ್ಟಿಚ್ ಮಾಡಿ. ಈ ಥರ ನೀಡಲ್ನ ಟುವರ್ಸ್ ಟು ಡೌನ್ ತೊಗೊಂಡೋಗಿ. ಇದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಆ 4 ನೀಡಲ್ ಒಳಗಿಂದ ಥ್ರೆಡ್ ಮೀನ್ಸ್ ನೀಡಲ್ನ ಮೇಲೆ ತೊಗೊತೀನಿ. ಇದೇ ಥರ ನೀವು ಎಂಟೈರ್ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಈಸಿ ಇದೆ, ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಟಾಸಲಿಂಗ್ ನಾಲೆಡ್ಜ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನೀವು ಬೇಸಿಕ್ನ ಕಲಿತಾ ಹೋದರೆ ಸಾಕು. ಟಾಸಲ್ ಬರದೇ ಇರೋರು ಕೂಡ ಮಾಡ್ಬೋದು ಈ ಡಿಸೈನ್ನ. ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ ಕ್ರಿಸ್ಟಲ್ ಬೀಡ್ಸ್. ದೆನ್ 4 ಬೀಡ್. ಸಮ್ಟೈಮ್ಸ್ ಇದು ಮೆಸ್ಸಪ್ ಆಗಿಬಿಡುತ್ತೆ, 2 ಹೇಳ್ತಿದ್ದೀನ 4 ಹೇಳ್ತಿದ್ದೀನ ಅಂತ. ದೆನ್ ಸ್ಟಿಚ್ ಮಾಡಿದ್ಮೇಲೆ ಟುವರ್ಡ್ಸ್ ಟು ಡೌನ್ ಸ್ಟಿಚ್ ಮಾಡಿದ್ಮೇಲೆ ಸ್ಮಾಲ್ ಬೀಡ್ ಒಳಗಡೆಯಿಂದ ನೀಡಲ್ನ ಮೇಲೆ ತೊಗೊತೀನಿ. ಇದೇ ಥರ ನೀವು ಥ್ರೂಔಟ್ ದ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬ ಎಲಿಗೆಂಟಾಗಿ ಬರುತ್ತೆ ಈ ಡಿಸೈನ್. ಕ್ರಿಸ್ಟಲ್ ಬೀಡ್ 4 ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ನೀಡಲ್ಗೆ ಡಬಲ್ ಕ್ರೋಶ ಮೇಲೆ ಚೈನ್ ಗ್ಯಾಪಲ್ಲಿ ಟುವರ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡೋದಕ್ಕೆ. ದೆನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 4 ಬೀಡ್ ಒಳಗಿಂದ ಥ್ರೆಡ್ನ ಮೇಲೆ ತೊಗೊತೀನಿ. ಇದೇ ಥರ ನೀವು ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟು ಅದೇ ನೀಡಲ್ಗೆ 4 ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. 4 ಬೀಡ್ ಕ್ರಿಸ್ಟಲ್ ಬೀಡ್ ಫಸ್ಟ್ ಇನ್ಸರ್ಟ್ ಮಾಡ್ಕೊಳ್ಳಿ, ದೆನ್ 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಡಬಲ್ ಕ್ರೋಶದು ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಟುವರ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡಿಕೊಂಡು ಸ್ಟಿಚ್ ಮಾಡಿ.
ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ಬ್ಯಾಕ್ ಸೈಡಿಂದ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಬೀಡ್ಸ್ ಒಳಗಿಂದ ಥ್ರೆಡ್ನ ಮೇಲೆ ತಗೊಳ್ಳಿ. ಮೇಲೆ ತಗೊಂಡು ನೆಕ್ಸ್ಟ್ ಸೇಮ್ ಪ್ರೊಸೀಜರ್ನೇ ಕಂಟಿನ್ಯೂ ಮಾಡಿ. ಆ್ಯಂಡ್ ಈ ಡಿಸೈನ್ ಕಂಪ್ಲೀಟ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಎಲಿಗೆಂಟಾಗಿ ಬಂದಿದೆ ಆ್ಯಂಡ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಗಾಯ್ಸ್.